ಶುಭೋದಯ. ಈ ವಾರವೆಲ್ಲ ನಮ್ಮ ಜೀವಿತದ ನಾಯಕನ ಕುರಿತು ನಾವು ಧ್ಯಾನ ಮಾಡುತ್ತಾ ಬಂದಿದ್ದೇವೆ. ಒಂದು ವಿಷಯವೇನೆಂದರೆ, ಯಾವಾಗಲೂ ನಮ್ಮ ಜೀವಿತದ ಕರ್ತೃವಾಗಿರುವಂತಹ ದೇವರನ್ನ ನಾವು ದೃಢವಾಗಿ ನಂಬಬೇಕು. ಆ ನಡೆಯಬೇಕಾಗಿರುವಂತಹ ಪ್ರಕ್ರಿಯೆಯನ್ನ ನಾವು ಆತುಕೊಳ್ಳಬೇಕು ಅನ್ನುವಂತಹ ವಿಷಯ ಈ ವಾಕ್ಯ ಭಾಗಗಳ ಮೂಲಕ ನಮಗೆ ಸ್ಪಷ್ಟವಾಗುತ್ತದೆ. ನಮ್ಮ ಜೀವಿತದಲ್ಲಿ ಅದೆಷ್ಟೇ ಅನಿಶ್ಚಿತತೆಗಳು ಇದ್ದಾಗ್ಯೂ ನಾವು ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾಗಿರುವಂಥ ಸಂಗತಿ ಏನೆಂದರೆ, ದೇವರು ಈ ದಿನಕ್ಕೂ ಈ ಪ್ರಸ್ತುತ ಕ್ಷಣದಲ್ಲಿಯೂ ಸಹ ನನ್ನ ಕಥೆಯನ್ನ, ನನ್ನ ಜೀವಿತವನ್ನ ಆತನು ಬರೆಯುತ್ತಲಿದ್ದಾನೆ. ನಮಗೆ ನಮ್ಮ ಜೀವಿತದ ಮುಂದಿನ ಅಧ್ಯಾಯ ಕಾಣದೆ ಹೋದಾಗ್ಯೂ ದೇವರು ನಮ್ಮ ಜೀವಿತದ ಕಥೆಯನ್ನ ಸುಂದರವಾದ ರೀತಿಯಲ್ಲಿ ರೂಪು ಆಗುವ ಹಾಗೆ ಬರೆಯುತ್ತಲಿದ್ದಾನೆ. ನಿಮ್ಮನ್ನು ಎಂದಿಗೂ ಆತನು ತೊರೆಯುವುದಿಲ್ಲ. ನೀವು ಮುಗಿದು ಹೋದಂತಹ, ತೀರಿ ಹೋದಂತಹ ವಿಷಯಗಳು ಅಲ್ಲ, ಉತ್ಪನ್ನಗಳು ಅಲ್ಲ. ವಿ ಆರ್ ಸ್ಟಿಲ್ ಇನ್ ಪ್ರೋಗ್ರೆಸ್. ಪ್ರತಿನಿತ್ಯ ನಮ್ಮನ್ನ ಕಾಡುವಂತಹ ಹೋರಾಟಗಳು, ವಿಳಂಬಗಳು, ಪ್ರತಿನಿತ್ಯ ನಮ್ಮ ಜೀವಿತದಲ್ಲಿ ನಡೆಯಬೇಕಾಗಿರುವಂತಹ ಕ್ಷಣಗಳು ನಮಗೆ ವಿರುದ್ಧವಾಗಿ ಇದ್ದಾಗ್ಯೂ ದೇವರ ಚಿತ್ತದಲ್ಲಿ ನಾವು ಯಾವಾಗಲೂ ಮುಖ್ಯವಾದಂತಹ ಪಾತ್ರವನ್ನ ಹೊಂದಿದವರಾಗಿದ್ದೇವೆ. ಹಾಗಾಗಿ ನಿಮ್ಮ ನಿರೀಕ್ಷೆಯನ್ನ ಎಂದಿಗೂ ಕಳಕೊಳ್ಳಬೇಡಿ ಅನ್ನುವಂಥದ್ದನ್ನ ನೆನಪಿಸುತ್ತದೆ. ಈ ದಿನದ ವಾಕ್ಯ ಭಾಗ ಒಂದು ಆಶ್ಚರ್ಯವನ್ನ ಮೂಡಿಸುವಂತಹ ಸಂಗತಿ. ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯದಲ್ಲಿ ಒಂದು ಸುಂದರವಾದಂತಹ ಘಟನೆ ನಡೆಯುತ್ತದೆ. ಅಲ್ಲಿ ಹುಟ್ಟುಕುಂಟನು ಇರುವಂತಹ ಪರಿಸ್ಥಿತಿ. ಆ ಹುಟ್ಟುಕುಂಟನು ಬೇರೆಯವರ ಬಳಿಯಲ್ಲಿ ಕಾಸನ್ನ ಕೇಳುವಾಗ ಪೇತ್ರ, ಯೋಹಾನರು ಹೇಳುವಂತ ಉತ್ತರ, ನಮ್ಮಲ್ಲಿ ಕೊಡುವುದಕ್ಕೆ ಚಿನ್ನ ಬೆಳ್ಳಿ ಇಲ್ಲ, ಆದರೆ ಕರ್ತನ ಹೆಸರಿನಲ್ಲಿ ನೀನು ಎದ್ದು ನಡೆದಾಡು ಎಂಬುದಾಗಿ ಹೇಳುವಾಗ ಆತನು ಆ ಸ್ಥಳವನ್ನ ಬಿಟ್ಟು ಎದ್ದು ನಡೆದಾಡುತ್ತಾನೆ. ನೋಡಿ, ಯೇಸುಸ್ವಾಮಿ ತೀರಿ ಹೋದ ನಂತರ ಅಲ್ಲಿ ಕತೆ ಮುಗಿದು ಹೋಗಲಿಲ್ಲ. ಇಟ್ ಇಸ್ ಫಿನಿಶ್ಡ್, ತೀರಿತು ಎಂಬುದಾಗಿ ನಾವು ಏನು ಯೇಸುಸ್ವಾಮಿ ಆಡಿದ ಮಾತನ್ನ ನಾವು ಧ್ಯಾನ ಮಾಡ್ತೇವೆ. ಆದರೆ ಆತನ ಒಂದು ಮರಣ ಅಲ್ಲೇ ನಮ್ಮ ಜೀವಿತದ ಕಥೆಗಳನ್ನ ನಿಲ್ಲಿಸುವುದಿಲ್ಲ. ಇಟ್ ಇಸ್ ಸ್ಟಿಲ್ ನಾಟ್ ದಿ ಎಂಡ್. ಆ ಒಂದು ಸಾವು ಅನ್ನುವಂಥದ್ದು ಇಟ್ ಇಸ್ ಸ್ಟಿಲ್ ನಾಟ್ ದಿ ಎಂಡ್. ಈ ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯ 14-15ನೇ ವಚನವನ್ನ ನಾವು ಓದುವಾಗ, ನೀವು ಪರಿಶುದ್ಧನೂ ನೀತಿವಂತನೂ ಆಗಿರುವ ಪುರುಷನನ್ನು ಬೇಡವೆಂದು ಹೇಳಿ ಕೊಲೆಗಾರನಾದ ಮನುಷ್ಯನನ್ನು ಬಿಡಿಸಿಕೊಡಬೇಕೆಂದು ಬೇಡಿಕೊಂಡು ಜೀವನಾಯಕನನ್ನು ಕೊಲ್ಲಿಸಿದ್ದೀರಿ. ಆದರೆ ದೇವರು ಆತನನ್ನು ಸತ್ತವರೊಳಗಿಂದ ಎಬ್ಬಿಸಿದನು. ಈ ವಿಷಯದಲ್ಲಿ ನಾವೇ ಸಾಕ್ಷಿಗಳು. ಈ ವಾಕ್ಯ ಭಾಗಗಳನ್ನ ಪೇತ್ರ, ಯೋಹಾನರು ನುಡಿಯುತ್ತಲಿದ್ದಾರೆ. ಈ ಎಲ್ಲ ವಾಕ್ಯ ಭಾಗಗಳನ್ನು ನಾವು ನೋಡಿಕೊಂಡು ಬರುವಾಗ ಯಾವುದೇ ಕಾರಣಕ್ಕೂ ಈ ಒಂದು ಪ್ರಕ್ರಿಯೆ ಇದೆಯಲ್ಲ, ಅಥವಾ ಪ್ರಾಸೆಸ್ ಎಂಬುದಾಗಿ ನಾವು ಹೇಳ್ತೇವೆ, ಅದು ಪ್ರಾಯೋಗಿಕವಾದಂತಹ ಪ್ರಾಸೆಸ್ ಅಲ್ಲ. ಅದರ ಜೊತೆಗೆ ಮನುಷ್ಯನ ಆಲೋಚನೆಗೆ ನಿಲುಕುವಂತಹ ಪ್ರಾಸೆಸ್ಸು ಅಲ್ಲ. ನಾವು ನೋಡಿದಂಥ ಎಲ್ಲ ವಾಕ್ಯ ಭಾಗಗಳಲ್ಲಿ ಹೇಗೆ ದೇವರ ಕಾರ್ಯ ಮಾಡಲಿಕ್ಕೆ ಸಾಧ್ಯ? 400 ವರ್ಷ ಆಗಿದೆ, 75-100 ವರ್ಷಗಳಾಗಿದೆ. ಆ ಚಾರೆಪ್ತ ಊರಿನಲ್ಲಿ ಅಲ್ಲೂ ಸಹ ಮಳೆ ಇಲ್ಲ, ಅದರಿಂದ ನೀರಿಲ್ಲ, ಅದರಿಂದ ಆಹಾರ ಇಲ್ಲ. ವಿಧವೆಗೆ ಹೇಗೆ ಬೇರೆ ಕಡೆಯಿಂದ ಇಟ್ಟು ಬರಲಿಕ್ಕೆ ಸಾಧ್ಯ? ಒಣಗಿದ ಎಲುಬಲ್ಲಿ ಹೇಗೆ ಜೀವ ತುಂಬಲಿಕ್ಕೆ ಸಾಧ್ಯ? ಇದೆಲ್ಲ ಘಟನೆಗಳು ತಿಳಿದಾಗ್ಯೂ ದೇವರನ್ನ ಹೇಗೆ ನಂಬಬೇಕು? ಇಲ್ಲಿ ಯೇಸುಸ್ವಾಮಿ ತನ್ನ ಮರಣವಾದ ನಂತರ ಎಲ್ಲ ಶಿಷ್ಯರು ಚದರಿ ಹೋಗಿದ್ದರು. ಭಯ ತುಂಬಿತ್ತು. ಮುಂದೆ ಹೇಗೆ ಅನ್ನುವಂತಹ ಪರಿಸ್ಥಿತಿ ಅವರನ್ನ ಕಾಡುತ್ತಿತ್ತು. ಆದರೆ ಅದರ ಮಧ್ಯದಲ್ಲಿ ದೇವರು ಕಾರ್ಯವನ್ನ ಮಾಡಿ ಪವಿತ್ರಾತ್ಮನನ್ನು ಕೊಟ್ಟಾಗ ಆ ಭಯಪಟ್ಟಂತಹ ಜನರೇ ಧೈರ್ಯವಾಗಿ ದೇವರ ವಾಕ್ಯವನ್ನ ಸಾರುತ್ತಿರುವಂಥದ್ದು ನಾವು ಇಲ್ಲಿ ನೋಡುತ್ತೇವೆ. ಈ ಪ್ರಕ್ರಿಯೆ ಇಟ್ ಮೈಟ್ ನಾಟ್ ಸೀಮ್ ಪ್ರಾಕ್ಟಿಕಲ್ ಆರ್ ರ್ಯಾಷನಲ್ ಟು ಅಸ್, ಆದರೆ ದೇವರು ಅದರ ಮಧ್ಯದಲ್ಲಿ ಕಾರ್ಯ ಮಾಡುತ್ತಾನೆ. ಯೇಸುಸ್ವಾಮಿಯ ಮರಣ ಇಟ್ ವಾಸ್ ನಾಟ್ ಅ ಡೆಡ್ ಎಂಡ್. ಆ ಒಂದು ಶಿಲುಬೆಯ ಮೇಲೆ ಎಲ್ಲ ನಿರೀಕ್ಷೆಗಳು ಒಡೆದು ಚೂರು ಚೂರು ಆಗಿದ್ದಿರಬಹುದು. ಶಿಷ್ಯರು ಚದರಿ ಹೋಗಿ, ಜನರು ಚದರಿ ಹೋಗಿ, ಅಯ್ಯೋ ನಮ್ಮನ್ನ ಕಾಪಾಡುವಂತ ಮೆಸ್ಸಿಯನೇ ಒಂದು ರೀತಿಯಲ್ಲಿ ನಿಸ್ಸಹಾಯಕ ಸ್ಥಿತಿಯಲ್ಲಿ ಇದ್ದಾನಾ ಅನ್ನುವಂಥದ್ದು ಭಾಸವಾಗುತ್ತಿದ್ದರೂ ದಟ್ ಡೆತ್ ವಾಸ್ ನಾಟ್ ಅ ಡೆಡ್ ಎಂಡ್. ಅದು ಮುಗಿದು ಹೋದಂತಹ ಮಾರ್ಗ ಆಗಿರುವುದಿಲ್ಲ. ಅದು ನಮಗೆ ತೋರಿಸುವಂಥದ್ದು ಇಟ್ ಸೇಸ್ ಇಟ್ ಇಸ್ ಸ್ಟಿಲ್ ನಾಟ್ ಫಿನಿಶ್ಡ್. ಹೇಗೆ ಪುನರುತ್ಥಾನದ ಮೂಲಕ ಈ ಪುನರುತ್ಥಾನವು ಹೇಗೆ ನಾವು ಆಲೋಚನೆ ಮಾಡುತ್ತಿದ್ದೆವೋ ಅದರ ಪರಿಯನ್ನೇ ಸಂಪೂರ್ಣವಾಗಿ ಬದಲಿಸಿಬಿಡುತ್ತದೆ.
ಈ ಅಪೊಸ್ತಲರ ಕೃತ್ಯ 3ನೇ ಅಧ್ಯಾಯವನ್ನ ನಾವು ನೋಡಬೇಕಾದಾಗ್ಯೂ ಸಹ, ಆ ಒಂದು ಘಟನೆಯನ್ನ ನಾವು ನೋಡಬೇಕಾದಾಗ್ಯೂ ಸಹ, ಆ ಘಟನೆಯಲ್ಲಿ ಹೇಳುವಂಥದ್ದು, ನನ್ನ ಬಳಿಯಲ್ಲಿ ಕೊಡುವುದಕ್ಕೆ ನಿಮಗೆ ಚಿನ್ನ ಬೆಳ್ಳಿ ಇಲ್ಲ, ಆದರೆ ಕರ್ತನ ಹೆಸರಲ್ಲಿ ಎದ್ದು ನಡೆದಾಡು. 16ನೇ ವಾಕ್ಯದಲ್ಲಿ, ನೀವು ನೋಡುವಂತಹ ನಿಮಗೆ ಗುರುತಿರುವಂತಹ ಈ ಮನುಷ್ಯನು ನೆಟ್ಟಗಾದದಕ್ಕೆ ಆತನ ಹೆಸರಿನಲ್ಲಿ ಇಟ್ಟ ನಂಬಿಕೆಯ ಕಾರಣ. ಹೀಗೆ ದೇವರ ಪುನರುತ್ಥಾನವು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡುತ್ತದೆ. ಆ ಹೆಸರೇ ಇವನನ್ನು ಬಲಪಡಿಸಿತು. ಆತನ ಮೂಲಕವಾಗಿ ಉಂಟಾಗಿರುವ ನಂಬಿಕೆಯೇ ಇವನಿಗೆ ನಿಮ್ಮೆಲ್ಲರ ಮುಂದೆ ಪೂರ್ಣ ಕ್ಷೇಮವನ್ನು ಕೊಟ್ಟಿತ್ತು ಅನ್ನುವಂತಹ ಸಂಗತಿಯನ್ನ ದೃಢವಾಗಿ ಪೇತ್ರ, ಯೋಹಾನರು ನುಡಿಯುತ್ತಿದ್ದಾರೆ. ಇಲ್ಲಿ ದೇವರು ಹೇಗೆ ಯೇಸುಸ್ವಾಮಿಯನ್ನ ಮರಣದಿಂದ ಎಬ್ಬಿಸುವುದರ ಮೂಲಕ ನಮ್ಮೆಲ್ಲರಿಗೂ ಹೊಸ ನಿರೀಕ್ಷೆಯನ್ನು ಕೊಟ್ಟನೋ, ಮರಣವೇ ನಿನ್ನ ವಿಷದ ಕೊಂಡಿಯಲ್ಲಿ ಅನ್ನುವಂತಹ ವಾಕ್ಯಗಳು ನಮಗೆ ಧೈರ್ಯವಾಗಿ ಹೇಳ ಸಿಗುತ್ತದೋ, ಆ ರೀತಿಯಲ್ಲಿ ದೇವರು ನಮ್ಮ ಜೀವಿತದಲ್ಲೂ ಸಹ ಕಾರ್ಯ ಮಾಡುತ್ತಾನೆ. ಈ ಹೊತ್ತಿಗೂ ಸಹ, ಈ ಕ್ಷಣಕ್ಕೂ ಸಹ ಆ ಕತೆ ಮುಗಿದಿಲ್ಲ. ನಮ್ಮ ಜೀವಿತದ ಎಳೆಗಳು ಇನ್ನೂ ಮುಗಿದು ಇಲ್ಲ. ದೇವರು ಇನ್ನೂ ಈ ಕ್ಷಣವು ಬರೆಯುತ್ತಲಿದ್ದಾನೆ. ಆದರೆ ನಾವು ದೇವರಿಗೆ ವಿಧೇಯರಾಗಿರುವುದರ ಮೂಲಕ ಮಾತ್ರವೇ ಆ ಒಂದು ಕತೆಗಳನ್ನ ನೋಡುವುದಕ್ಕೆ ಸಾಧ್ಯ. ಆ ಕತೆ ಮುಂದುವರಿಯಬೇಕಾದ್ರೆ ನಾನು ಸಹ ದೇವರ ಜೊತೆಯಲ್ಲಿ ಇರುವಂತಹ ಅವಶ್ಯಕತೆ ಇದೆ. ನೀವು ಸಹ ದೇವರ ಜೊತೆಯಲ್ಲಿ ಇರುವಂತಹ ಅವಶ್ಯಕತೆ ಇದೆ. ದೇವರ ಮರಣ ಅಂದರೆ ಯೇಸುಸ್ವಾಮಿಯ ಮರಣ ಅದು ಅಂತ್ಯವಾಗಿರುವುದಿಲ್ಲ, ಬದಲಾಗಿ ಒಂದು ಹೊಸತ ಆರಂಭವನ್ನ ಹೇಗೆ ಕೊಟ್ಟಿತೋ ಅದೇ ರೀತಿಯಲ್ಲಿ ಈ ದಿನಕ್ಕೂ ಸಹ ನಾವು ಡೆಡ್ ಎಂಡ್ ಎಂಬುದಾಗಿ ಹೇಳುವಾಗ ಅದನ್ನ ಆಲೋಚಿಸದೆ ಸಂಪೂರ್ಣವಾಗಿ ನಮ್ಮ ಜೀವಿತದ ನಾಯಕನಾಗಿರುವಂತಹ ದೇವರನ್ನ ದೃಢವಾಗಿ ನಂಬಿ ಆತನು ಅನುಸರಿಸುವಂತಹ ಪ್ರಕ್ರಿಯೆಯಲ್ಲಿ ನಮ್ಮ ನಂಬಿಕೆಯನ್ನ ಇಡಬೇಕಾಗಿದೆ. ಮುಂದಿನ ಅಧ್ಯಾಯ ನಮಗೆ ಕಾಣದೆ ಹೋದಾಗ್ಯೂ ದೇವರು ನಮ್ಮ ಜೀವಿತಗಳ ಮೂಲಕ ಕಾರ್ಯ ಮಾಡುವಾತನು ಆಗಿರುತ್ತಾನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9960260653. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.